ಬೋರ್ಡ್ ಎಕ್ಸಾಮ್ ಅಲ್ಲಿ MCQ ಸರ್, MCQ ಲೈವ್ ಸೆಕ್ಷನ್ಸ್ ಮಾಡಿದಲ್ಲ ಸರ್ ಪ್ರತಿಯೊಂದು ಸಬ್ಜೆಕ್ಟ್. ಅದರಲ್ಲಿ 15 ಅಲ್ಲಿ ಒಂದು 10 ಅಂತ ಪಕ್ಕ ಇದ್ವು ಸರ್. ಅದು ಯೂಸ್ಫುಲ್ ಆಯ್ತು ಸರ್. PYQs ಇಂದಾನು ಸ್ವಲ್ಪ ಕ್ವಶನ್ಸ್ ಬಂದಿದ್ವು ಸರ್ ಬೋರ್ಡ್ ಅಲ್ಲಿ. ಕ್ರಾಶ್ ಕೋರ್ಸ್ ಅಲ್ಲಿ ಟೀಚ್ ಮಾಡಿರೋ ತುಂಬಾನೇ ಕ್ವಶನ್ಸ್ ಬಂದಿದ್ವು ಸರ್. MCQ ಆಗಿರ್ಲಿ, ನ್ಯೂಮರಿಕಲ್ಸ್ ಆಗಿರ್ಲಿ ಸರ್. CS ಎಲ್ಲೂ ಸಿಗ್ತಾ ಇರ್ಲಿಲ್ಲ ಸರ್. CS ಹುಡುಕ್ತಾ ಇದ್ದೆ, ಅವಾಗ ಅಮೋಕ್ ಸರ್ ಟೀಚ್ ಮಾಡಿದಿತ್ತು ಸರ್. ಹಾಗಾಗಿ ಒಂದಾದ್ಮೇಲಂತೂ ಗೊತ್ತಾಯ್ತು. ಕೇಳಿಸ್ಕೊಂಡ್ರಲ್ವಾ? ನೋಡಿ, ಜಸ್ಟ್ ಕ್ರಾಶ್ ಕೋರ್ಸ್ಗೆ ಸೇರಿ ಅಷ್ಟು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಬೋರ್ಡ್ ಎಕ್ಸಾಮಿನೇಷನ್ಸ್ ಅಲ್ಲಿ. ನಾವು ಜಸ್ಟ್ ಇಮ್ಯಾಜಿನ್, ನೀವು 1 year ಕೋರ್ಸ್ಗೆ ಎನ್ರೋಲ್ ಆದರೆ ಇನ್ನೆಷ್ಟು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಇದಕ್ಕೋಸ್ಕರನೇ ಪರೀಕ್ಷೆ ಆರಂಭ KCET ಇಂಟಿಗ್ರೇಟೆಡ್ ಬ್ಯಾಚ್ನ ತಂದಿದೆ. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂದ್ರೆ ನೀವು ಈ ಕೋಡನ್ನ ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು.